ಉತ್ತರ ಕರ್ನಾಟಕದ ವಿಷಯಗಳನ್ನ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಕೊಟ್ಟಿದ್ದಕ್ಕೆ ತಮಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಈ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂದ್ರೆ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತ ಸಭಾಧ್ಯಕ್ಷರೇ 7-15 ಸಭಾಧ್ಯಕ್ಷರು 2-3 ವಿಷಯ ಸ್ವಲ್ಪ ಗಂಭೀರವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿರುವಂತ ಬಂಜಾರ, ಕೊರಮ, ಬೋವಿ ಸಮಾಜದವರು ಇವತ್ತು 1 ವರ್ಷದಿಂದ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಿ ಸುಪ್ರೀಂ ಕೋರ್ಟ್ ಮಾಡಿದಂತ ಆದೇಶವನ್ನ ಬೇರೆ ಕಡೆ ತಳ್ಳಿ ಎಂಪರಿಕಲ್ ಡಾಟಾವನ್ನ ಸಂಗ್ರಹಣೆ ಮಾಡಿ ಇವತ್ತು ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಬೇಕಾಗಿತ್ತು. ಆದ್ರೆ ಈ ಸರ್ಕಾರ ಇವತ್ತು ಆ ಕಡೆ ಆಡಳಿತ ಪಕ್ಷದಲ್ಲಿ ಕುಂತಿರುವಂತ ಸರ್ಕಾರ ಬಹುತೇಕ ಈ ಬಂಜಾರ ಸಮುದಾಯ ಅವರನ್ನ ವೋಟ್ ಮಾಡಿರೋದನ್ನ ನಾವು ಇವತ್ತು ನೆನಪಿಸ್ಕೊತೀವಿ. ಆದ್ರೆ ಆ ಒಳ ಮೀಸಲಾತಿ ಜಾರಿಗೆ ಮಾಡಿ ಇವತ್ತು ಆ 4 ಜಾತಿಗಳಿಗೆ ಬಂಜಾರ, ಬೋವಿ, ಕೊರಮ ಅದರ ಜೊತೆಯಲ್ಲಿ ಅಲೆಮಾರಿಗಳಿಗೂ ಸಹಿತ ಅನ್ಯಾಯವನ್ನು ಮಾಡಿರುವಂತದ್ದನ್ನ ನಾವು ನೋಡ್ತೀವಿ. ಅದರ ಜೊತೆಯಲ್ಲಿ ಇವತ್ತು ಒಳ ಮೀಸಲಾತಿ ಜಾರಿಗೆ ಮಾಡುವಂತ ಸಮಯದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸರವ್ರನ್ನ ವರದಿಯನ್ನ ಕೇಳಿದಾಗ ABCD 5 ಗುಂಪುಗಳನ್ನಾಗಿ ವರ್ಗೀಕರಣವನ್ನ ಮಾಡ್ತಾರೆ. ಆ ವರ್ಗೀಕರಣ ಮಾಡುವಂತ ಸಮಯದಲ್ಲಿ ಬಹಳಷ್ಟು ಗೊಂದಲಗಳು ಸಹಿತ ಸೃಷ್ಟಿಯಾಗತ್ತೆ. ಜೊತೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಸಂಖ್ಯೆ ಬಂಜಾರ ಸಮಾಜ ಹೆಚ್ಚಿಗೆ ಇರೋದ್ರಿಂದ ಆ ಟೈಮಲ್ಲಿ ಸರ್ವೆ ಮಾಡ್ತಾರೆ. ಆ ಸಮಯದಲ್ಲಿ ನಮ್ಮೆಲ್ಲ 4 ಸಮಾಜ ಜನರು ಬೇರೆ ಕಡೆ ದುಡಿಲಿಕ್ಕೆ ಗೂಳೆಯನ್ನು ಹೋಗುವಂತದ್ದನ್ನ ನಾವೆಲ್ಲ ಕಾಣ್ತೀವಿ. ಇವತ್ತು ಗೋವಾಕ್ಕೆ ಹೋಗ್ಬೋದು, ಮಂಗಳೂರು, ಬೇರೆ ಬೇರೆ ಕಡೆ ಗೂಳೆ ಹೋಗಿ ದುಡಿಯುವಂತ ಸಮಯದಲ್ಲಿ ಸರ್ವೆಯನ್ನು ಮಾಡುವಂತ ಸಮಯದಲ್ಲಿ ಆ ಜನಸಂಖ್ಯೆ ಬಹಳ ಕಡಿಮೆ ಹಂತದಲ್ಲಿ ತೋರಿಸಿರುವಂತದ್ದು ಸಹಿತ ಕಂಡು ಬರುತ್ತಾ. ಆ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ, ನಾಗಮೋಹನ್ ದಾಸ್ ಅವರಿಗೂ ಸಹಿತ ನಾವು ಹೋಗಿ ಈ ಸಮಯದಲ್ಲಿ ತಾವು ಈ ಸರ್ವೆಯನ್ನ ಕಂಡಕ್ಟ್ ಮಾಡಬೇಡಿ ಅಂತ ಹೇಳಿ ಕೇಳಿದಾಗೂ ಸಹಿತ ಅದನ್ನು ಸಹಿತ ಅವರು ಕೇಳಲಿಲ್ಲ. ಕೊನೆಯದಾಗಿ ಅವರು ಒಂದು ಒಳ ಮೀಸಲಾತಿಯನ್ನ ಜಾರಿಗೆ ಮಾಡ್ತಾರೆ. ಅದರಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡುವಂತ ಸಮಯದಲ್ಲಿ ಏನು ಎಡವಟ್ಟುಗಳನ್ನು ಮಾಡಿದ್ದಾರೆ ಅಂದ್ರೆ ಎಂಪರಿಕಲ್ ಡಾಟಾಗಳ ಸಂಗ್ರಹಣೆ ಸರಿಯಾಗಿ ಆಗದೆ ಇರುವುದು ಸಹಿತ ಕಂಡು ಬರ್ತಾ ಇರೋದು. ಇವತ್ತು ಸರ್ಕಾರ ಸುಮಾರು 400-500 ಇವತ್ತು ನೇಮಕಾತಿಯ ಮಾಡ್ತಾ ಇದ್ದಾರೆ ಅಂದ್ರೂ ಸಹಿತ ಆ ನೇಮಕಾತಿಯಲ್ಲಿ ಏನಾಗಿದೆ ಅಂದ್ರೆ ಇವತ್ತು A-B ಗ್ರೂಪ್ಗಳಿಗೆ ಸಿಗ್ತಾ ಇದೆ ವಿನ C ಗ್ರೂಪಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ, ಏನು ಸಿಂಗಲ್ ವಿಂಡೋ ಪದ್ಧತಿ ಮಾಡಿದ್ರೆ ಮಾತ್ರ A-B-C ಗ್ರೂಪಿಗಳಿಗೆ ಇವತ್ತು ಹುದ್ದೆಗಳನ್ನ ಸಿಗುವಂತದ್ದು ಸಹಿತ ಆಗ್ತದೆ. ಅದರ ಜೊತೆಯಲ್ಲಿ ಎಲ್ಲಾ ಆಯೋಗಗಳು ಅಲೆಮಾರಿ ಸಮಾಜಕ್ಕೆ ಸಪರೇಟ್ ಆಗಿ 1% ಅನ್ನ ನೀಡಿತ್ತು. ಆದ್ರೆ ಇದರಲ್ಲಿ ಅಲೆಮಾರಿಗಳಿಗೂ ಸಹಿತ ಇವತ್ತು ಅನ್ಯಾಯ ಮಾಡಿರುವಂತದ್ದು ಕಂಡು ಬಂದಿರುವಂತದ್ದು. ಜೊತೆಯಲ್ಲಿ ಅಸ್ಪೃಶ್ಯ ಎಂಬ ಅಸಂವಿಧಾನಿಕ ಪದ ನಾಗಮೋಹನ್ ದಾಸ್ ವರದಿಯಲ್ಲಿ ಮತ್ತು ಶಾಸನ ಸಭೆಯಲ್ಲಿ ಬಳಕೆ ಆಗಿರೋದ್ರಿಂದ ಈ ಪದಗಳನ್ನ ಸರ್ಕಾರಿ ಕಡತದಿಂದ ತೆಗೆದು ಹಾಕ್ಬೇಕಂತೇಳಿ ನಾವು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಎರಡನೇದಾಗಿ ಸಭಾಧ್ಯಕ್ಷರೇ, ಆಲ್ರೆಡಿ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ನಾ ಮನವಿನೂ ಸಹಿತ ಮಾಡಿದ್ದೆ. 7ನೇ ತಾರೀಕು ಏನು ಶಿರಟ್ಟಿಯಲ್ಲಿರುವಂತ PSI ಅವರು ಹಲ್ಲೆಯನ್ನ ಮಾಡ್ತಾರೆ, ಒಬ್ಬ ರೈತರ ಮೇಲೆ ಹಲ್ಲೆ ಮಾಡಿ ಅಲ್ಲಿ ಬೇರೆ ಕೆಲಸಕ್ಕೆ ಹೋಗಿರುವಂತ ಸಮಯದಲ್ಲಿ ಅಮಾನುಷ್ಯವಾಗಿ ಅವ್ರನ್ನ ಬಟ್ಟೆ ತೆಗೆದು ಸಾಯೋ ಲೆವೆಲ್ಗೆ ಹೊಡೆದಿರುವಂತದ್ದನ್ನ ಶಿರಟ್ಟಿ PSI ಅವರು ಮಾಡುವಂತ ಘಟನೆ ಬರ್ತದ. ಅದರ ಜೊತೆಯಲ್ಲಿ ಆ ಘಟನೆಯಲ್ಲಿ PSI ಅವರು ಕೇಳಿದ್ರು ಸಹಿತ ಯಾವುದೇ ಉತ್ತರ ಕೊಡ್ಲಿಲ್ಲ. ಆ ಇಸ್ಪೆಟ್ಟಿನ ಆಡ್ತಾ ಇದ್ರು, ಅವ್ರ ಹತ್ರ ಹೋಗಿದ್ವಿ ಅಂತೇಳಿ ಮಾನ್ಯ ಜಿಲ್ಲಾ ಏನು ಪೊಲೀಸ್ ಅಧಿಕಾರಿ ಇದ್ದಾರೆ ಅವ್ರ ಜೊತೆ ನಾವು ಕೇಳಿದಾಗ ಇಲ್ಲ ಸರ್, ಜಾಕೆಟ್ ಹಾಕೊಂಡು ಹೋಗಿದ್ದಾರೆ, ಅದರಲ್ಲಿ ಕ್ಯಾಮ್ರಾಗಳು ಇದಾವು, ಅವ್ರು ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ನಾವು ತೋರಿಸ್ತೀವಿ ಅಂತ ವಿಚಾರವನ್ನ ಹೇಳಿದ್ರು. ಅದೇ ರೀತಿಯಲ್ಲಿ ನಾವು SP ಅವರಿಗೂ ಸಹಿತ ಕೇಳಿದಾಗ ಆ ಜಾಕೆಟ್ ಇಲ್ಲ, ಅಲ್ಲಿರುವಂತ ಬೇರೆ ರೀತಿಯಿಂದ ಹೊಡೆದು ಅವನು ಸಾಯೋ ನಿಟ್ಟಿನಲ್ಲಿ ಹೊಡಿತಾರೆ. ಅವತ್ತು ಸ್ಟ್ರೈಕ್ ನಡೆದು FIR ಗಳು ಆದ್ರೂ ಸಹಿತ ಇನ್ನೂವರೆಗೂ ಸಹಿತ ಮೊನ್ನೆ ಹೋಮ್ ಮಿನಿಸ್ಟರ್ ಸಾಹೇಬ್ರು ಅವ್ರನ್ನ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇನ್ನೂವರೆಗೂ ಕ್ರಮ ತಗೊಂಡಿಲ್ಲ. ಅದರ ಹಿಂದೆ 2 ಬಾರಿ 19-10-2024 ಸಹಿತ ಲಕ್ಷ್ಮೇಶ್ವರದಲ್ಲಿ ಅವರೇ PSI ಇರುವಂತ ಸಮಯದಲ್ಲಿ ಸಭಾಧ್ಯಕ್ಷರೇ ಅವಾಗೂ ಸಹಿತ ಗಲಾಟೆಯನ್ನ ಮಾಡಿದ್ದಾರೆ, ಲಾಠಿ ಚಾರ್ಜ್ ಮಾಡ್ತಾರೆ. ಮತ್ತೆ ಇನ್ನೊಂದು ಬಾರಿ 15-8-2023 ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಸಮಯದಲ್ಲಿ ಸಹಿತ ಲಾಠಿ ಚಾರ್ಜ್ ಮಾಡಿರ್ತಾರೆ.
ಹಾಗಾಗಿ ಲಕ್ಷ್ಮೇಶ್ವರದ ಅವ್ರನ್ನ ತೆಗೆದ್ರು ಸಹಿತ ಮತ್ತೆ ಸಿರಟ್ಟಿ ಸೇಮ್ ಸರ್ಕಲ್ಗೆ, ಇದು ಮೊದಲನೇ ಪ್ರಕರಣ ಅಂತ ಅನ್ಕೊಂಡಿದ್ದು ನಾನು. ಸಿರಟ್ಟಿಯಲ್ಲಿ ಹೋಗಿರುವಂತ ವ್ಯಕ್ತಿ ಮತ್ತೆ ಲಕ್ಷ್ಮೇಶ್ವರ PSI ಬಂದು PSI ಆಗಿ ಹುದ್ದೆಯನ್ನು ತಗೋತಾರೆ, ಸೇಮ್ ಸರ್ಕಲ್ ಬಂದು ಅವ್ರ ಕಾರ್ಯವನ್ನು ನಿಲ್ಲಿಸ್ತಾರೆ. ಹಾಗಾಗಿ ದಯವಿಟ್ಟು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ತೀನಿ, ಅಂತ ಆಫೀಸರ್ನ ದಯವಿಟ್ಟು ತೆಗೀರಿ ಅನ್ನೋದು ನನ್ನ ವಿನಂತಿ. ಜೊತೆಲಿ ನನ್ನ ತಾಲೂಕಿನಲ್ಲಿ ಶಿಕ್ಷಣಕ್ಕಾಗಿ ಬಹಳಷ್ಟು ಇನ್ನೂ ಕಟ್ಟಡಗಳು ಆಗಬೇಕು, ಮತ್ತೆ ಹೆಚ್ಚು ಕೊಠಡಿಗಳನ್ನು ಕೊಡುವಂಥದ್ದಾಗಬೇಕು. ನನ್ನ ಕ್ಷೇತ್ರದಲ್ಲಿ 2 ಬೇಡಿಕೆಗಳನ್ನ, ಏನು ಡಿಗ್ರಿ ಕಾಲೇಜ್ ಆಗುವಂಥದ್ದು ಬೆಳ್ಳಟ್ಟಿ ಮತ್ತು ಸಿಗ್ಲಿಯಲ್ಲಿ ಸಹಿತ ಡಿಗ್ರಿ ಕಾಲೇಜ್ ಆಗಬೇಕಾಗಿರುವಂಥ ಒಂದು ಬೇಡಿಕೆ ಇದೆ. ಜೊತೆಲಿ ಪುರಸಭೆಯಿಂದ ನಡೆಸುವಂಥ ಏನು ಕಲಾ ಮಹಾವಿದ್ಯಾಲಯವನ್ನ, ಅದು ಇವತ್ತು ಹಿಂದೆ ಒಂದೇ ಕ್ಲಾಸಲ್ಲಿ 1000 ವಿದ್ಯಾರ್ಥಿಗಳಿದ್ದು ಇವತ್ತು 100 ವಿದ್ಯಾರ್ಥಿಗಳು ಸಹಿತ ಇಲ್ಲ. ಹಾಗಾಗಿ ಇದನ್ನ ಸರ್ಕಾರಕ್ಕೆ ತಗೋಬೇಕನ್ನೋ ಒಂದು ಪ್ರಸ್ತಾವನೆಯನ್ನು ಸಹಿತ ನಾನು ಕೊಡ್ತಾ ಇದ್ದೆ. ಅದರ ಜೊತೆಯಲ್ಲಿ ನೀರಾವರಿಯಿಂದ ತುಂಗಭದ್ರಾ ನದಿ ನಮ್ಮ ಕ್ಷೇತ್ರದಲ್ಲಿ ಹಾದು ಹೋಗ್ತಾ ಇದ್ರು ಸಹಿತ ಯಾವುದೇ ಒಂದು ಶಾಶ್ವತವಾದಂತ ನೀರಾವರಿ ಯೋಜನೆಗಳು ಇವತ್ತಿಲ್ಲ. ಅದರಲ್ಲಿ ಬಹಳಷ್ಟು ಏನು ತುಂಗಭದ್ರಾ ನದಿಯಿಂದ ಮುಂಡ್ರಿಗಿ ತಾಲೂಕಿನಲ್ಲಿ 2-3 ಯೋಜನೆಗಳು ಆಗಿದ್ದಾವು. ಅದರಲ್ಲಿ ಒಂದು ಯೋಜನೆ ಪೂರೈಕೆಯಾಗಿದೆ, ಇನ್ನು ಉಳಿದಂತ 2-3 ಯೋಜನೆಗಳು ಆಗಿಲ್ಲ. ಅವತ್ತು ಹಮಗಿ ಒಂದು ಬ್ರಿಡ್ಜ್ ಅನ್ನ ನೀರು ನಿಲ್ಲಿಸುವಂತ ಯೋಜನೆಯನ್ನು ಮಾಡಿದ್ರು. ಅಲ್ಲಿ 3 ಊರುಗಳನ್ನ ಸ್ಥಳಾಂತರ ಮಾಡಬೇಕಾಗಿತ್ತು, ಬಿದರಳ್ಳಿ, ಗುಮ್ಗೋಳ ಮತ್ತು ವಿಟ್ಲಾಪುರ. ಇವತ್ತು ಬಿದರಳ್ಳಿ ಗುಮ್ಗೋಳಗಳು ಇವತ್ತು ಸ್ಥಳಾಂತರ ಆಗಿದೆ, ಅದರಲ್ಲೇ ಒಂದು ಶಾಶ್ವತವಾದಂತ ಅಭಿವೃದ್ಧಿಯನ್ನ ಮಾಡಲಿಲ್ಲ. ಮತ್ತು ವಿಟ್ಲಾಪುರ ಇನ್ನೂವರೆಗೂ ಸಹಿತ ಅದರ ಕಾರ್ಯಗತವನ್ನ ಇವತ್ತು ಜಗ ನೋಡಿವಿ, ಆದ್ರೆ ಕಾರ್ಯಗತ ಇನ್ನೂವರೆಗೂ ಆಗದೆ ಇರುವಂತದ್ದು ಸಹಿತ ನಾವು ನೋಡಿದೀವಿ. ಜೊತೆಯಲ್ಲಿ ಅಲ್ಲಿರುವಂತ ಒಂದು ಬಿದರಳ್ಳಿ ಗ್ರಾಮದಲ್ಲಿ ಒಂದು ಪ್ರಾಚೀನ ದೇವಸ್ಥಾನ ಇದೆ, ಬಿದರಳ್ಳಿಯಮ್ಮ ಅಂತೇಳಿ. ಆ ಒಂದು ದೇವಸ್ಥಾನಕ್ಕೆ ಆ ತಡೆಗೋಡೆಯನ್ನು ನಿರ್ಮಾಣ ಮಾಡುವಂತ ಪ್ರಸ್ತಾವನೆ ಹಲವು ಬಾರಿ ನಾನು ಸಲ್ಲಿಸಿದ್ದೀನಿ ಸಭಾಧ್ಯಕ್ಷರೇ, ಆದ್ರೆ ಇನ್ನೂವರೆಗೂ ಸಹಿತ ಆ ಒಂದು ಪ್ರಸ್ತಾವನೆಯನ್ನ ಕೈಗೊಂಡಿಲ್ಲ. ಜೊತೆಯಲ್ಲಿ ಆ ಸಮಯದಲ್ಲಿ ರೈತರಿಗೆ ಏನು ಕಾಲುವೆಗಳ ಮುಖಾಂತರ ಮಾಡುವಂತ ಸಮಯದಲ್ಲಿ ರೈತರು ಭೂಮಿಯನ್ನ ಕಳ್ಕೊಂಡಿದ್ದಾರೆ. ಅದು ಬಿಡ್ನಾಳ ಮತ್ತು ಕೊರ್ಲಳ್ಳಿ ಗ್ರಾಮದ ರೈತರಿಗೆ ಭೂ ಸ್ವಾಧೀನ ಮಾಡಿರುವಂತ ಪೇಮೆಂಟ್ ಇನ್ನೂವರೆಗೂ ಆಗದೆ ಇರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಅದರ ಜೊತೆಲಿ ಸಭಾಧ್ಯಕ್ಷರೇ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಿಗೆ ಹಲವು ಬಾರಿ ವಿನಂತಿಯನ್ನ ಮಾಡಿದ್ದೀನಿ. ಯಾವುದಕ್ಕಂದ್ರೆ ಬಹು ಗ್ರಾಮ ಕುಡಿಯೋ ನೀರಿನ ಬಗ್ಗೆ 9 ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನ ಮಾಡಿದೀವಿ ಸಭಾಧ್ಯಕ್ಷರೇ. ಸುಮಾರು 2 ವರ್ಷದಿಂದ ಇವತ್ತಿನವರೆಗೂ ಸಹಿತ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಇದ್ರ ಬಗ್ಗೆ ಉತ್ತರವನ್ನು ಕೊಡ್ತಿಲ್ಲ. ಯಾಕೆ ಗಾಂಭೀರ್ಯತೆ ಹೇಳ್ತಾ ಇದ್ದೀನಿ ಅಂದ್ರೆ ಸಭಾಧ್ಯಕ್ಷರೇ, ನಮ್ಮಲ್ಲಿ ಬೇರೆ ಹಳ್ಳಿಗಳು ಈ 37 ಹಳ್ಳಿಗಳನ್ನ ಬಿಟ್ರೆ ಬೇರೆ ಹಳ್ಳಿಗಳು ಎಲ್ಲವೂ JJM ಅಲ್ಲಿ ಕವರ್ ಆಗಿದೆ. ಆದ್ರೆ ಈ 37 ಹಳ್ಳಿಗೆ ನೀರೇ ಇಲ್ಲ. ಸುಮಾರು ಬಾರಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು ಸಹಿತ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಇನ್ನೂವರೆಗೂ 1 ರೂಪಾಯಿ ಹಣವನ್ನು ಸಹಿತ ಕೊಟ್ಟಿಲ್ಲ. ಸಭಾಧ್ಯಕ್ಷರ ಜೊತೆಯಲ್ಲಿ ಬಹಳಷ್ಟು ರಸ್ತೆಗಳು ಇವತ್ತು ಹದಗೆಟ್ಟಿರುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಜೊತೆಯಲ್ಲಿ PWD ಇಂದ ಇನ್ನೂ ರಸ್ತೆಗಳು ಇವತ್ತು ಡೆವಲಪ್ಮೆಂಟ್ ಆಗ್ಬೇಕಾಗಿದೆ. ಆ ಕ್ಷೇತ್ರ ಬಹಳಷ್ಟು ನನ್ನ ಕ್ಷೇತ್ರ ಹಿಂದೆ ಉಳಿದಿರೋದ್ರಿಂದ ಆ ಒಂದು ಹೆಚ್ಚು ಅನುದಾನವನ್ನ ಬಿಡುಗಡೆ ಮಾಡುವಂತದ್ದು ಆಗ್ಬೇಕನ್ನೋ ಒಂದು ವಿಚಾರವನ್ನ ಸಹಿತ ನೋಡಿದ್ವಿ. ಮಾನ್ಯ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ಒಂದು ಏನು ಫೈರ್ ಡಿಪಾರ್ಟ್ಮೆಂಟ್ ಇಂದ ಆಗಿರುವಂತಹ ಅಗ್ನಿಶಾಮಕ ದಳದ ಒಂದು ಉದ್ಘಾಟನೆ ಕೇಳಿದ್ವಿ. ಆದ್ರೆ ಅಲ್ಲಿ ಅದರ ಮುಂದೆ ಇವತ್ತು ಬಿಲ್ಡಿಂಗ್ ಆಗಿದೆ, ಅಲ್ಲಿ ರಸ್ತೆ ಆಗಲಿಕ್ಕೆ ಆಲ್ರೆಡಿ ಅವರು ಪತ್ರವನ್ನು ಕೊಟ್ಟಿದ್ದಾರೆ. HC ಮಾದಪ್ಪ ಸಾಹೇಬರಿಗೆ ದಯವಿಟ್ಟು ಅದರದ್ದು ಒಂದು ತಾವು ಬೇಗ ಹಣವನ್ನು ಬಿಡುಗಡೆ ಮಾಡಿದ್ರೆ ಅದನ್ನ ಉದ್ಘಾಟನೆ ಮಾಡುವಂತದ್ದು ಸಹಿತ ಆಗ್ತದ. ಜೊತೆಯಲ್ಲಿ ಹಿಂದೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಸಭಾಧ್ಯಕ್ಷರ 10 ಕೋಟಿ ರೂಪಾಯಿ ಮಜ್ಜೂರು ಮತ್ತೆ ಬನ್ನಿಕೊಪ್ಪದಲ್ಲಿ ಬ್ರಿಡ್ಜ್ ಕಟ್ಟಲಿಕ್ಕೆ ಅನುದಾನವನ್ನ ಹಿಂದಿನ ಸರ್ಕಾರ ಟೆಂಡರ್ ಸಹಿತ ಕಾಲ್ಫಾರ್ಮ್ ಮಾಡಿತ್ತು. ಈ ಸರ್ಕಾರ ಬಂದ ಕೂಡಲೇ ಅದನ್ನು ತೆಗೆದಿರುವಂತದ್ದು ಸಹಿತ ನಾವು ನೋಡಿದೀವಿ. ಹಾಗಾಗಿ ಮನೆ ಸಭಾಧ್ಯಕ್ಷರೇ, ತಮ್ಮ ಮುಖಾಂತರ ಏನೋ 10 ಕೋಟಿ ರೂಪಾಯಿ ತಗೊಂಡಿದ್ದಾರೆ, ಅದನ್ನ ದಯವಿಟ್ಟು ಕೊಡಿ, ಅಲ್ಲಿರುವಂತ ಜನರಿಗೆ ಅನುಕೂಲವನ್ನ ಆಗ್ತದೆ ಅನ್ನೋದು ತಮ್ಮ ಮುಖಾಂತರ ಅವರಿಗೆ ಮನವಿಯನ್ನ ಮಾಡ್ತಾ ಇದ್ರಿ. ಜೊತೆಲಿ ಪ್ರವಾಸೋದ್ಯಮ ಇಲಾಖೆಯಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು HK ಪಾಟೀಲ್ ಸಾಹೇಬರಿಗೂ ಸಹಿತ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಕಪ್ಪತ್ತು ಗುಡ್ಡ ಮುಕ್ತಿ ಮಂದಿರ ಮತ್ತು ಸೋಮೇಶ್ವರ ದೇವಸ್ಥಾನವನ್ನ ಅದನ್ನ ಅಭಿವೃದ್ಧಿ ಮಾಡುವಂತ ಕಾರ್ಯವನ್ನು ಸಹಿತ ಆಗ್ಬೇಕಾಗಿದೆ. ಇವತ್ತು ನಮ್ಮ ಕಂದಾಯ ಇಲಾಖೆ ಸಚಿವರಿಗೆ ಇವತ್ತು ಡಾಕ್ಟರ್ ನಾಡೋಜ ಅನ್ನದಾನೇಶ್ವರ ಮಠದವರು ಮತ್ತು ಇನ್ನೂ ಡಾಕ್ಟರ್ ತೋಟದಾರ್ಯ ಮಠದ ಏನು ಟ್ರಸ್ಟ್ ಇದೆ, ಆ ಟ್ರಸ್ಟಿನಿಂದ ಹಲವು ಸಂಸ್ಥೆಗಳಿಗೆ ಅವರು
ಜಗವನ್ನ ದಾನವಾಗಿ ಕೊಟ್ಟಿದ್ದಾರೆ ಶಿಕ್ಷಣ ಸಂಸ್ಥೆಗಳಿಗೆ. ಆದ್ರೆ ಅವರಿಗೆ ಆ ಹೆಸರನ್ನ ಇಡುವಂತದ್ದನ್ನ ಮಾಡ್ಬೇಕನ್ನೋದು ಒಂದು. ಲಕ್ಷ್ಮೇಶ್ವರವನ್ನ ನಗರಸಭೆ ಏನು ಪುರಸಭೆ ಇದೆ ಇದನ್ನ ನಗರಸಭೆ ಎಂದು ಘೋಷಣೆ ಮಾಡ್ಬೇಕನ್ನೋದು ಸಹಿತ ವಿನಂತಿ. ಜೊತೆಯಲ್ಲಿ ಶಿರಟ್ಟಿ ಏನು ಪಟ್ಟಣ ಪಂಚಾಯತ್ ಇದೆ ಇದನ್ನ ಪುರಸಭೆ ಮಾಡ್ಬೇಕನ್ನೋ ಒಂದು ವಿನಂತಿನ ಸಹಿತ ಕೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ, ನಮ್ಮ ಪಂಚಮಶಾಲಿ ಸಮಾಜದವರು ಬಹಳಷ್ಟು ಬಾರಿ 2 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ 2A ಮೀಸಲಾತಿ ಬಗ್ಗೆ ಅವರೆಲ್ಲ ಹಿರಿಯರನ್ನ ಕರೆಸಿ ಅವರ ನಾಯಕರನ್ನೆಲ್ಲ ಕರೆಸಿ ಅದನ್ನ ಅವ್ರಿಗೆ ಅಂತೇಳಿ ಈ ಮುಖಾಂತರ ವಿನಂತಿಯನ್ನ ಮಾಡಿ 12 ಮಾತನ್ನ ಮುಗಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.